ಬ್ರಹ್ಮದೇವನ ಬಳಿ ಯುದ್ಧದಲ್ಲಿ ಯಾವಾಗ ತನ್ನ ದೇಹದಿಂದ ರಕ್ತದ ಹನಿ ಭೂಮಿಯ ಮೇಲೆ ಬೀಳುತ್ತೋ ಆ ಒಂದೊಂದು ರಕ್ತದ ಹನಿಯಿಂದ ಸಾವಿರಾರು ಹೊಸ ರಕ್ತ ಬೀಜಾಸುರರು ಹುಟ್ಟುವ ವರವನ್ನು ಪಡೆದುಕೊಳ್ಳುತ್ತಾನೆ. ಬೀಜಾಸುರನ ಎದುರು ನಿಲ್ಲುವ ಸಾಮರ್ಥ್ಯ ಯಾವ ದೇವರ ಬಳಿಯೂ ಇಲ್ಲದಿರುವಾಗ ದೇವಿ ಪಾರ್ವತಿಯು ರಕ್ತ ಬೀಜಾಸುರನ ಸಂಹಾರಕ್ಕೆ ಮಹಾಗಾಳಿಯ ರೂಪವನ್ನು ಧರಿಸುತ್ತಾಳೆ. ಬೀಜಾಸುರ ನೀನೇ ಅಸುರನಾಗಿ ರೂಪ ಧರಿಸುವಾಗ ನಾನು ಮಹಾಕಾಳಿ, ಯೋಚಿಸು. ಜನ್ಮ ಆಗುತ್ತದೆ, ಮರಣವು ಸಂಭವಿಸುತ್ತದೆ, ಭಯವೂ ಆಗುತ್ತದೆ, ಶಕ್ತಿಯೂ ಇರುತ್ತದೆ. ನಿನಗೆ ನಾರಿ ಕೇವಲ ಬಲಹೀನ ಅನಿಸಿದರೆ ಬಾ, ನನ್ನನ್ನು ಎದುರಿಸು.